ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಇದು ನಿಮ್ಮ ಜಿಎನ್ಎಸ್ ನ್ಯೂಸ್ನ ಮುಖ್ಯಾಂಶಗಳು. ದೇಶಿ ಫೌಂಡೇಶನ್ ನಡೆಸಿದ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ತರಬೇತಿಯಲ್ಲಿ 26 ವಿದ್ಯಾರ್ಥಿಗಳು ತೇರ್ಗಡೆ. ಮಕ್ಕಳಿಗೆ ಗುಣಮಟ್ಟದ ತರಬೇತಿ ನೀಡಲಾಗಿದೆ ಎಂದ ಶಶಿಧರ್ ಮೂರ್ತಿ. ಅಮ್ರಿಣಿ ಸಹಕಾರಿಯ 18ನೇ ಸರ್ವ ಸದಸ್ಯರ ಸಭೆ ಸಂಪನ್ನ. ಬಿಜೆಪಿ ನಗರ ಘಟಕದಿಂದ ನಗರಸಭೆಗೆ ನೂತನ ರಾಷ್ಟ್ರಪತಿಗಳ ಭಾವಚಿತ್ರ ಕೊಡುಗೆ. ಉಡುಪಿಯ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನಿಂದ ತುಮರಿ ಸರ್ಕಾರಿ ಆಸ್ಪತ್ರೆಗೆ ಸುಸಜ್ಜಿತ ಆಂಬ್ಯುಲೆನ್ಸ್ ಕೊಡುಗೆ. ಅಗಸ್ತ್ಯ ತೀರ್ಥಕ್ಕೆ ವಿಧಾನ ಪರಿಷತ್ ಸದಸ್ಯ ಆಯನೂರ್ ಮಂಜುನಾಥ್ ಭೇಟಿ, ಸಹಕಾರದ ಭರವಸೆ. ಈಗ ಸುದ್ದಿಯ ವಿವರ. ದೇಶಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಎದುರಿಸಲು ನೀಡಿದ ತರಬೇತಿಯಲ್ಲಿ 26 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಎಂದು ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಧರ ಮೂರ್ತಿ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶಿ ಸೇವಾ ಫೌಂಡೇಶನ್ ಏನು ಈ ಕಳೆದ 1.5 ತಿಂಗಳ ಹಿಂದೆ ನಾವು ಇದೇ ಪತ್ರಿಕಾಗೋಷ್ಠಿಯ ಮುಖಾಂತರ ಸಾಗರದಲ್ಲಿ ಈ ಹಿಂದೆ ಎಸ್ಎಸ್ಎಲ್ಸಿ ಎಕ್ಸಾಮಲ್ಲಿ ಹಲವಾರು ಕಾರಣಗಳಿಂದ ಏನು ಅವರ ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಅನ್ಹೆಲ್ತಿ ಇಶ್ಯೂಸ್ ಇರ್ಬೋದು, ಏನೇ ಸೊ ಮೆನಿ ಅದರ್ ರೀಸನ್ಸ್ಗಳಿಂದ ಏನು ಎಸ್ಎಲ್ಸಿಯಲ್ಲಿ ಅನುತ್ತೀರ್ಣರಾದಂತಹ ಮಕ್ಕಳಿದ್ದಾರೆ, ಅವ್ರು ಖಂಡಿತವಾಗಲೂ ದಡ್ಡರಾಗಿರೋದಿಲ್ಲ. ಬಹಳಷ್ಟು ಸಮಸ್ಯೆಗಳ ಕಾರಣಗಳಿಂದ ಆ ರೀತಿಯ ಒಂದು ಫೇಲ್ ಆಗಿರೋ ಸಂದರ್ಭಗಳು ಆಗಿರುತ್ತದೆ, ಅನುತ್ತೀರ್ಣರಾಗಿರ್ತಾರೆ ಅಂತ ತಿಳ್ಕೊಂಡು ನಾವು ನಮ್ಮ ಸಂಸ್ಥೆಯ ಮುಖಾಂತರ ನಮ್ಮೆಲ್ಲ ಹಿರಿಯಗಾರರ ಸಲಹೆ ಮುಖಾಂತರ ನಮ್ಮ ಸದಸ್ಯರೆಲ್ಲರೂ ಸೇರಿ ನಾವು ಎಸ್ಎಸ್ಎಲ್ಸಿಯಲ್ಲಿ ಅನುತ್ತೀರ್ಣರಾದಂತಹ ಮಕ್ಕಳಿಗೆ ಉಚಿತವಾಗಿ ನಮ್ಮ ಸಂಸ್ಥೆಯ ಕಚೇರಿಯಲ್ಲಿ ತಾಲೂಕಿನ ನುರಿತ ಅಧ್ಯಾಪಕರುಗಳಿಂದ ಆ ಮಕ್ಕಳನ್ನು ಒಂದು ಟ್ಯೂಷನ್ ಕೊಡೋದಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಆಗ ಅದಕ್ಕೆ ಭಾಳಷ್ಟು ಪೂರ್ವಭಾವಿ ತಯಾರಿಗಳನ್ನೆಲ್ಲ ನಾವು ಮಾಡಿಕೊಂಡು ನಾವು ತರಬೇತಿಯನ್ನು ಪ್ರಾರಂಭ ಮಾಡಿದ್ವಿ. ಸತತವಾಗಿ ಒಂದು 30 ದಿನಗಳ ಕಾಲ ನಾವು ಈ ನಮ್ಮ ನುರಿತ ಅಧ್ಯಾಪಕರುಗಳಿಂದ ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ಸಹಿತ ನಾವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಾವು ಟ್ಯೂಷನ್ ವ್ಯವಸ್ಥೆಯನ್ನು ಮಾಡಬೇಕು. ಮಕ್ಕಳು ಬೆಳಗ್ಗೆ ಇದ್ದರೂ ಸಂಜೆಯವರೆಗೂ ಸಹಿತ ನಮ್ಮ ಕಚೇರಿಯಲ್ಲೇ ಇದ್ದು ಅಧ್ಯಾಪಕರು ಮಾಡುವಂತಹ ತರಬೇತಿಯ ಜೊತೆಗೆ ಅವರು ಕೊಡುವಂತಹ ಹೋಮ್ವರ್ಕ್ಸ್ಗಳನ್ನು ಸಹಿತ ಅಲ್ಲೇ ಕಂಪ್ಲೀಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ರೀತಿ ಹೇಳಬೇಕು ಅಂತಂದರೆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್, ಪ್ರತಿಯೊಂದು ಮಗುವಿನ ಮೇಲೂ ಆ ಸ್ಟೂಡೆಂಟ್ ಮೇಲೆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡುವಷ್ಟು ಇಂಟೆನ್ಷನನ್ನು ನಾವು ಮಾಡಿ ಈ ಮೊನ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಬಂದಿದೆ. ಈ ನಮ್ಮ ಸಂಸ್ಥೆ ಏನು ಸಾಗರ ತಾಲೂಕಲ್ಲಿ ಈ ಒಂದು ಪ್ರಯತ್ನ ಮಾಡಿತ್ತು, ಇದು ನಮಗೆ ಕೇಳಿದು ಬಂದ ಹಾಗೆ ಇದು ಬಹುಶಃ ಜಿಲ್ಲೆಯಲ್ಲೇ ಅಥವಾ ಬಹಳಷ್ಟು ಜನ ಹೇಳಿದ್ರು ರಾಜ್ಯದಲ್ಲೇ ಒಂದು ಪ್ರಥಮ ಬಾರಿ ಇಂಥ ಒಂದು ಪ್ರಯತ್ನವನ್ನು ಸಂಸ್ಥೆ ಮಾಡಿದೆ ಅನ್ನೋ ಒಂದು ವಿಚಾರವನ್ನು ತಿಳಿಸಿರೋದು ನಮಗೊಂದು ಎಲ್ಲೋ ಒಂದು ಕಡೆ ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆ ಸೇವೆಯನ್ನು ಕೊಟ್ಟಿದ್ದೇವೆ, ಒಂದು ಸರ್ವಿಸನ್ನು ಕೊಟ್ಟಿದ್ದೇವೆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಸಂತೋಷವಾಗಿ ನಾವು ನಿಮ್ಮ ಮುಂದೆ ಹೇಳ್ಕೊಳ್ತೇವೆ. ಈ ರಿಸಲ್ಟಿಗೆ ಸಂಬಂಧಪಟ್ಟ ಹಾಗೆ ಏನು ನಮ್ಮಲ್ಲಿ ಸುಮಾರು 40-42 ಮಕ್ಕಳು ರೆಗ್ಯುಲರ್ ಆಗಿ ಕನ್ವೀನಿಯಂಟ್ ಬಂದು ಹೋಗಲಿಕ್ಕೆ ಇರುವಂಥ ಕನ್ವೀನಿಯಂಟ್ ಇರುವಂಥ ಮಕ್ಕಳು ನಮ್ಮಲ್ಲಿ ತರಬೇತಿಯನ್ನು ಪಡೆದಿದ್ದು. ಅದರಲ್ಲಿ 26 ಜನ ಮಕ್ಕಳು ಸಂಪೂರ್ಣ ತೇರ್ಗಡೆಯಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರು ಅಣಿಯಾಗುವಷ್ಟು ಅವರಿಗೆ ಫಲಿತಾಂಶವನ್ನು ಪಡೆದಿದ್ದಾರೆ. ಇದು 1ನೇ ವಿಚಾರ. ಇದರಲ್ಲಿ ಇನ್ನು ಮಿಕ್ಕಂಥ ಮಕ್ಕಳು ಏನಾಗಿದೆ, ಅವರು 5 ಸಬ್ಜೆಕ್ಟು 4 ಸಬ್ಜೆಕ್ಟು ಈ ರೀತಿ ಫೇಲ್ ಆದವರು, ಅದರಲ್ಲಿ 3-4 ಸಬ್ಜೆಕ್ಟ್ಗಳನ್ನು ಪಾಸ್ ಮಾಡಿಕೊಂಡು ಇನ್ನು ಒಂದೊಂದು ಸಬ್ಜೆಕ್ಟ್ಗಳಲ್ಲಿ ಪಾಪ ಅವರು ಪಾಸ್ ಆಗಲಿಕ್ಕೆ ಆಗ್ತದೆ, ಮುಂದೆ ರಿವ್ಯಾಲ್ಯೂಯೇಷನ್ ಆಗುವಂಥ ವ್ಯವಸ್ಥೆ ಏನಿದೆ ಅದು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆ ಮುಖಾಂತರ ನಮ್ಮೆಲ್ಲ ಹಿರಿಯರ ಜೊತೆಗೆ ನಾವು ನಮ್ಮ ತಾಲೂಕಿನ ಏನು ಈ ಒಂದು ಎಜುಕೇಷನ್ ಸಿಸ್ಟಮಲ್ಲಿ BO ಇರ್ಬೋದು, DDP ಇರ್ಬೋದು, ಅಥವಾ ಮುಂದಿನ ಮಿನಿಸ್ಟರ್ಸ್ಗೆ ಸಂಬಂಧಪಟ್ಟಂಥ ಮಿನಿಸ್ಟರ್ ಎಜುಕೇಷನ್ ಮಿನಿಸ್ಟರ್ ಇರ್ಬೋದು, ಇವರಿಗೆಲ್ಲ ನಾವು ಒಂದೆರಡು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇನೆ. ಒಂದು ಏನು ಇವತ್ತು ಎಜುಕೇಷನ್ ಸಿಸ್ಟಮ್ ಅಂತ ನಡೀತಾ ಇದೆ, ಅದರಲ್ಲಿ ಬಹಳಷ್ಟು ಲೋಪಗಳನ್ನು ನಾವು ಕಂಡಂಥ ಒಂದು ಅನುಭವಗಳು ನಮಗೆ ಗೊತ್ತಾಗಿದೆ. ಕಾರಣ ಹಿಂದಿಯಲ್ಲಿ SSLC ಬಂದಂಥ ಹಿಂದಿ ವಿದ್ಯಾರ್ಥಿ ಆ ಹಿಂದಿಯ ಅವರ ಹೆಸರನ್ನು ಹಿಂದಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸನ್ನು ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅದರ ಸ್ಪೆಲ್ಲಿಂಗ್ಗಳನ್ನು ಜೋಡಣೆ ಮಾಡಿ ಬರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದು 10th ಸ್ಟ್ಯಾಂಡರ್ಡಿಗೆ ಬಂದಿರೋಂತಹ ಮಗುವಿನ ಬೆಳವಣಿಗೆ ಪ್ರತಿಭೆ ನಾವು ಗುರುತಿಸ್ಕೊಂಡು ಹಂತವರೆಗೆ ತಗೊಬಂದಿದ್ದೀವಿ. ಇದು ಎಲ್ಲೋ ಒಂದು ಕಡೆ ಮಕ್ಕಳನ್ನು
1ನೇ ತರಗತಿಯಿಂದ 10ನೇ ತರಗತಿಗೆ ಪುಷಿಂಗ್ ಮೆಥಡ್ ಇದೆಯಲ್ಲ, ಸಿಂಪ್ಲಿ ಪಾಸಿಂಗ್ ಮಾಡುವಂಥ ರೀತಿಗಳಿಂದ ಬಹುಶಃ SLC ಹಂತದಲ್ಲಿ ದುಬಕ್ಕನೆ ಏನು ಬಿದ್ದೋಗುವಂಥ ಪರಿಸ್ಥಿತಿಗೆ ಇವತ್ತಿನ ಮಕ್ಕಳು ಅದೊಂದು ಎಫೆಕ್ಟ್, ಸೈಡ್ ಎಫೆಕ್ಟನ್ನು ನಾವು ಇವತ್ತು ಪ್ರಾಕ್ಟಿಕಲ್ ಆಗಿ ಕಂಡುಕೊಂಡಿದ್ದೇವೆ. ಯಾಕಂದರೆ ಈ ವಿಚಾರವನ್ನು ಸಹಿತ ಅವರು SLCಯಲ್ಲಿ ಏಕ್ತಮ ಬಾಟ್ಲೈನಲ್ಲಿ ಅವರನ್ನು ಆ ಹಂತದಲ್ಲಿ ಬೀಳಿಸುವ ಮಟ್ಟಕ್ಕೆ ತರೋದಕ್ಕಿಂತ ಮುಂಚಿತವಾಗಿ 8th or 9th ಒಳಗಡೆಗೆ ಅವರಿಗೆ ಒಂದು ಪ್ರಿಲಿಮಿನರಿ ಒಂದು ಸೀರಿಯಸ್ ಎಕ್ಸಾಮನ್ನು ಮಾಡಿ ಅದರಲ್ಲಿ ಅವರು ಪಾಸ್ ಆದರೆ ಮಾತ್ರ ಮುಂದೆ 9ನೇ ಕ್ಲಾಸಿಗೂ 9ರಿಂದ 10ಕ್ಕೂ ಕಳಿಸೋ ವ್ಯವಸ್ಥೆ ಮಾಡಿದ್ರೆ SLCಯಲ್ಲಿ ಈ ರೀತಿಯ ಒಂದು ಫಲಿತಾಂಶ, ಫೇಲ್ ಆಗೋ ಫಲಿತಾಂಶ ಇನ್ನೂ ಸ್ವಲ್ಪ ಕಮ್ಮಿನೂ ಮಾಡ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಹಾಗಾಗಿ ಈ ರೀತಿಯ ಒಂದು ಪ್ರಯತ್ನ ನಾವು ಇನ್ನು ಮುಂದೆ ಇವತ್ತೇನು ಸಾಗರ ತಾಲೂಕು ಅನ್ನೋದಿದೆ, ಹೊಸ ಹೊಸ ವಿಚಾರಗಳಿಗೆ, ಹೊಸ ಹೊಸ ಒಂದು ಚಿಂತನೆಗಳಿಗೆ, ಒಂದು ಕ್ರಿಯೇಟಿವ್ ಥಾಟ್ಸ್ ಇರುವಂತಹ ಒಂದು ಈ ಮಣ್ಣಿನ ಸೊಗಡೇನಿದೆ, ಇದು ಈ ಮುಖಾಂತರದಿಂದ ಜಿಲ್ಲೆ ರಾಜ್ಯಾದ್ಯಂತ ಮುಟ್ಟಬೇಕು. ಇನ್ನು ಮುಂದಿನ SSLC ಎಕ್ಸಾಮ್ ನಡೆಯುವಂಥ ಮುಂದಿನ ಏನು ವರ್ಷಗಳಿರ್ತದೆ ಆ ಸಂದರ್ಭದಲ್ಲಿ ಅದಕ್ಕಿಂತ 1 ತಿಂಗಳು ಮುಂಚೆ ಸಾಧ್ಯವಾದ ಈ ರೀತಿಯ ಒಂದು ವೀಕ್ ಸೆಕ್ಷನ್, ವೀಕರ್ಸ್ ಅಂತ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅವರನ್ನು ಒಂದು ಸಪ್ರೇಟ್ ಗ್ರೂಪ್ ಏನೋ ಮಾಡಿ ಅವರಿಂದ ಸ್ಕೂಲ್ಗಳಲ್ಲಿ ಒಂದು ಅವರ ವೀಕರ್ ಸ್ಟೂಡೆಂಟ್ಸ್ಗಳನ್ನ ಕನೆಕ್ಟ್ ಮಾಡಿ ಅವರಿಗೊಂದು ಪ್ರಿಲಿಮಿನರಿ ಟ್ಯೂಷನ್ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಸರ್ಟನ್ಲಿ ವಿ ಕ್ಯಾನ್ ಗೆಟ್ ಮೋರ್ ದೆನ್ 95% ಆಫ್ ರಿಸಲ್ಟ್ ಅನ್ನೋದನ್ನು ನಾವು ಈ ಮುಖಾಂತರ ಸಂಸ್ಥೆಯ ಮುಖಾಂತರ ನಾವು ಸರ್ಕಾರದ ಹಿರಿಯ ಅಧಿಕಾರಿಗಳ ಗಮನದಲ್ಲಿ ಬಯಸ್ತಾ ನಾವು ವಿಚಾರವಾಗಿ ಮುಂದಿನಾಗಿ ನಮ್ಮ ಹಿರಿಯರಾದಂತಹ ಜಗದೀಶ್ ಒಡೆಯರು, ಸಂಸ್ಥೆಯ ಸಲಹೆಗಾರರಾದ KG ಜಗದೀಶ್ ಒಡೆಯರ್ ಮಾತನಾಡಿ, ಇದೊಂದು ವಿನೂತನವಾದ ಪ್ರಯೋಗ ಅಂತಲೂ ಹೇಳ್ಬೋದು, ಸಾಧನೆ ಅಂತಲೂ ಹೇಳ್ಬೋದು, ಹೊಸ ವಿಚಾರ ಅಂತ. ಇಂಥ ಒಂದು ಹೊಸ ವಿಚಾರವನ್ನು ಶ್ರೀಧರ್ ಮೂರ್ತಿಯವರು ನಮ್ಮೆಲ್ಲರ ಜೊತೆ ಹಂಚಿಕೊಂಡಾಗ ನಮಗೆಲ್ಲ ತುಂಬ ಸಂತೋಷವಾಗಿ ಅದನ್ನು ಮುಂದುವರಿಸಲಿಕ್ಕೆ ನಾವು ಸರ್ಕಾರವನ್ನು ಸಾಕಿದ್ದೀವಿ. ಹಾಗೆ ನಾನು ಅಲ್ಲಿ ನೋಡಿದಾಗೆ ಅಲ್ಲಿ ಅಧ್ಯಾಪಕ ವೃಂದದವರು ಮಾತ್ರ ಅದ್ಭುತವಾಗಿ ನಮ್ಮ ಸೇವೆಯನ್ನು ನಿರ್ವಹಿಸಿದ್ದಾರೆ. ಯಾವುದೇ ಸಂಕೋಚ ಇಲ್ಲದೆ ಮಕ್ಕಳನ್ನು ಅವರು ತಮ್ಮ ಮಕ್ಕಳಂತೆ ಕಂಡು ಅವರನ್ನೆಲ್ಲ ವಿದ್ಯಾಭ್ಯಾಸದ ಕಡೆಗೆ ಬರುವಂತೆ ಮಾಡಿದ್ದಾರೆ. ಅಷ್ಟೊಂದು ಪ್ರಯತ್ನವನ್ನು ಅವರು ಮಾಡಿದ್ದಕ್ಕೋಸ್ಕರ ಉತ್ತಮವಾದ ರಿಸಲ್ಟ್ ಬಂದಿದೆ. ನಮಗೆ ತುಂಬ ಆಸೆ ಇತ್ತು, 90%ಗಿಂತ ಹೆಚ್ಚು ಜನ ಪಾಸಾಗ್ತಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ನಮ್ಮಲ್ಲಿತ್ತು. ಆದರೆ ಕೆಲವು ಕಾರಣಗಳಿಂದ ಅದಾಗಿಲ್ಲ. ಅಂಥ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ 2 ಜನ ಶ್ರೀಧರ್ ಮೂರ್ತಿಗಳು ಮತ್ತು ಅಧ್ಯಾಪಕ ವೃಂದಗಳು, ಆ ಅಧ್ಯಾಪಕ ವೃಂದದವರಿಗೆ ಮತ್ತು ಶ್ರೀಧರ್ ಮೂರ್ತಿಯವರಿಗೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಉಪನ್ಯಾಸಕ DR ಹೆಗಡೆ ಮಾತನಾಡಿದರು. ಗೋಷ್ಠಿಯಲ್ಲಿ ಲಿಂಗರಾಜ ಆರೋಡಿ, ಪ್ರತೀಕ್ಷಾ, ರತ್ನ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಸಹಕಾರಿ ಚಳುವಳಿ ಉಳಿಸಿ ಬೆಳೆಸುವಲ್ಲಿ ಸ್ಥಳೀಯವಾಗಿರುವ ಸಹಕಾರ ಸಂಸ್ಥೆಗಳ ಪಾತ್ರ ಹೆಚ್ಚಿನದ್ದಾಗಿದೆ. ಸಹಕಾರಿ ತತ್ವದ ಮೂಲಕ ನಡೆಸಿಕೊಂಡು ಬರುವ ಸಂಘಟನೆಗಳು ಸದಾ ಷೇರುದಾರರ ಹಿತ ಕಾಯಲು ಬದ್ಧವಾಗಿರುತ್ತದೆ ಎಂದು ಅಂಬ್ರಿಣಿ ವಿದ್ಯೇಶ ಸೌಹಾರ್ದ ಸಹಕಾರಿ ಸಂಸ್ಥೆ ಅಧ್ಯಕ್ಷ ಶಿವಾನಂದ ಯು ಭಂಡಾರ್ಕರ್ ತಿಳಿಸಿದರು. ಸಾಗರದ ಕಾರಾಂತ ಸಭಾಂಗಣದಲ್ಲಿ ಸೋಮವಾರ ಅಂಬ್ರಿಣಿ ವಿದ್ಯೇಶ ಸೌಹಾರ್ದ ಸಹಕಾರಿ ಸಂಸ್ಥೆಯ ಷೇರುದಾರರೊಂದಿಗಿನ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಆ ಟೈಮ್ನಲ್ಲಿ ಯಾರು ಒಂದು ಸಪೋರ್ಟ್ ಇದ್ದೇನೆ, ನಿರ್ದೇಶಕರುಗಳನ್ನೇ ನಾವೆಲ್ಲ ಏನು ಹಣವನ್ನು ತೊಡಗಿಸಿ ಯಾರಿಂದನೂ ಲೋನ್ ತಗೊಂಡಿದ್ದೇನೆ. ನಾವು ಈ ಸ್ಟೇಜಿಗೆ ಬಂದಿದ್ದೇವೆ ಅಂದರೆ ಒಂದು ಯಾರ ಮುಖಾಂತರ ಒಂದು ಹೇಳಿಕೆ ಅಥವಾ ಕೆಟ್ಟ ಅಭಿಪ್ರಾಯನೂ ಇಲ್ಲಿವರೆಗೆ ನಮ್ಮ ಸಂಸ್ಥೆ ಮೇಲೆ ಬಂದಿಲ್ಲ. ಹಾಗಾಗಿ ಇನ್ನು ಬರೋದೂ ಇಲ್ಲ. ಇದೇ ನಿನ್ನೆ ತಾವು ಶೇರ್ ಹೋಲ್ಡರ್ಗಳು ಹಾಗೂ ನಿರ್ದೇಶಕರು, ವೈಸ್ ಪ್ರೆಸಿಡೆಂಟು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ಈ ಸಂಸ್ಥೆ ಮುಂದುವರೆದಿದೆ. ಇನ್ನು ಮುಂದೆ ಅವರ ಸಹಕಾರನ ಬೇಕು ಅಂತೇಳಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಆಂತರಿಕ ಲೆಕ್ಕ ಪರಿಶೋಧಕ BV ರವೀಂದ್ರನಾಥ್ ಮಾತನಾಡಿ, ಅನೇಕ ಬದಲಾವಣೆಗಳು, ಒಂದಿಷ್ಟು ಬದಲಾವಣೆಗಳಿಗೆ ಸದಸ್ಯರ ಸಹಕಾರ ತುಂಬ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡಿಜಿಟೈಸೇಷನ್. ನಿಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘಗಳು ಕೂಡ ಡಿಜಿಟೈಸೇಷನ್ ಮೆಥಡ್ಗಳನ್ನು ಮಾಡ್ಬೋದು. ಈಗಾಗಲೇ UPI ಪೇಮೆಂಟ್ಗಳಿಗೆ
ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಕೂಡ UPI ಪೇಮೆಂಟ್ ಅಕ್ಸೆಪ್ಟ್ ಆಗ್ತಾ ಇದೆ, ತರಕಾರಿ ಅಂಗಡಿಗಳನ್ನು ಅಕ್ಸೆಪ್ಟ್ ಆಗ್ತಾ ಇದೆ ಅಂದ್ರೆ ನಾವು ಕೂಡ ಯಾಕೆ ಮಾಡಬಾರ್ದು? ಅದರಿಂದ ಒಂದಿಷ್ಟು ಅನುಕೂಲಗಳಾಗುತ್ತೆ. ನೆಕ್ಸ್ಟ್, ನಿಮ್ಮ ಸಾಲದ ವಸೂಲಿ ಕ್ರಮದಲ್ಲಿ ಕೂಡ ಬದಲಾವಣೆಗಳು ತರಬಹುದು. ಸರ್, ನೀವು ಬಂದು ಕಟ್ಟಬೇಕು ಅಂತಿಲ್ಲ, ನೀವು ಅದನ್ನ ಗೂಗಲ್ ಪೇ ಮಾಡಿ ನಿಮ್ಮ ಕಂತುಗಳನ್ನ. ಈಗಂತೂ ಗೂಗಲ್ ಪೇ 25,000ವರೆಗೆ ನಿಮಗೆ ಮಿತಿಗಳು ಕೊಡುತ್ತೆ. ಇನ್ಸ್ಟೆಂಟ್ ಕ್ರೆಡಿಟ್ ಕೂಡ ಇದೆ. ಹಾಗಾಗಿ ಅಂತಹ ಸಾಲಗಳಿಗೆ ಇನ್ಸ್ಟೆಂಟ್ ಆಗಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂತಹ ಫೆಸಿಲಿಟಿ ಕೊಟ್ಟರೆ ಅವರಿಗೆ ಒಂದಿಷ್ಟು ತರಬೇತಿಗಳು ಕೊಡಬೇಕಾಗತ್ತೆ, ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು, ಯಾವ ರೀತಿ ಇದು. ಆವಾಗ ನೀವು ರವೀಂದ್ರನಾಥ್ ಸಾಲ ತಗೊಂಡಿದ್ದಾನೆ, ರವೀಂದ್ರನಾಥ್ಗೆ 17ನೇ ತಾರೀಕಿಗೆ ಸಾಲದ ಕಂತು ಬರ್ತದೆ. 16ನೇ ತಾರೀಕು ನೀವು ಒಂದು ರವೀಂದ್ರನಾಥ್ಗೆ ಒಂದು ಮೆಸೇಜ್ ಕಳಿಸ್ತೀರಿ, ಸರ್ ನಿಮ್ಗೆ ಸಾಲದ ಕಂತು 9,100. ಸಂಸ್ಥೆಯ ಉಪಾಧ್ಯಕ್ಷ TV ಪಾಂಡುರಂಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KS ಸುಧೀಂದ್ರ ಹಾಜರಿದ್ದರು. KS ಕೃಷ್ಣಮೂರ್ತಿ ಪ್ರಾರ್ಥಿಸಿದರೆ, ರಾಘವೇಂದ್ರ ಜಿಆರ್ ಸ್ವಾಗತಿಸಿ, ಉಮಾ ವಂದಿಸಿ, ನವೀನ್ ಕಾರ್ಯಕ್ರಮ ನಿರೂಪಿಸಿದರು. बीजेपी जिंदाबाद 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 बीजेपी जिंदाबाद 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 बीजेपी जिंदाबाद वंदे मातरम वंदे मातरम. ಭಾರತದ 15ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರುವ ದ್ರೌಪದಿ ಮುರ್ಮು ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸೋಮವಾರ ಬಿಜೆಪಿ ನಗರ ಘಟಕದ ವತಿಯಿಂದ ಸಂಭ್ರಮಾಚರಣೆ ನಡೆಸಿ ನಗರಸಭೆಗೆ ದ್ರೌಪದಿ ಮುರ್ಮು ಅವರ ಭಾವಚಿತ್ರವನ್ನು ಸೋಮವಾರ ಕೊಡುಗೆಯಾಗಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಭಾರತದ 15ನೇ ರಾಷ್ಟ್ರಪತಿಯಾಗಿ ಆದಿವಾಸಿ ಬುಡಕಟ್ಟು ಜನಾಂಗದ ಮಹಿಳೆಯಾಗಿರುವಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನ ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡಿ ರಾಷ್ಟ್ರಪತಿಯ ಸ್ಥಾನವನ್ನು ಕೊಟ್ಟಿರುವುದರಿಂದ ಈ ದಿನ ಅವರ ಭಾವಚಿತ್ರವನ್ನು ನಗರಸಭೆಗೆ ಹಸ್ತಾಂತರಿಸುವ ಕಾರ್ಯ ಕೂಡ ನಡೆದಿದೆ. ಅವರಿಗೆ ನಮ್ಮ ಎಲ್ಲ ಸಾಗರದ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಒಬ್ಬರು ಆದಿವಾಸಿ ಬುಡಕಟ್ಟು ಜನಾಂಗದ ಮಹಿಳೆ ಕೇವಲ ಒಂದು ಆದಿವಾಸಿ ಮಹಿಳೆ ಅಂತ ಹೇಳಿ ಯಾವುದೇ ರೀತಿ ಅವರಿಗೆ ಸ್ಥಾನಮಾನದಲ್ಲಿ ಉತ್ತಮ ದರ್ಜೆಗೆ ನಮ್ಮ ಭಾರತೀಯ ಜನತಾ ಪಕ್ಷ ಗುರುತಿಸಿರುವುದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಸಮಸ್ತ ಒಂದು ಸ್ತ್ರೀ ಕುಲದ ಪರವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಹಿಳೆ ಅಬಲೆ ಅಲ್ಲ, ಅವಳು ಸಬಲೆ. ಅವಳ ಮಹಿಳೆಯ ಸಶಕ್ತೀಕರಣ ಏನು ಅನ್ನೋದನ್ನು ಈ ಒಂದು ಸಮಾಜಕ್ಕೆ ಈ ದಿನ ಗೊತ್ತು ಮಾಡಿಕೊಟ್ಟಿದೆ ಭಾರತೀಯ ಜನತಾ ಪಕ್ಷ. ಹಾಗೆ ಸಮರ್ಥ ನಾಯಕರಾಗಿ ಭಾರತದ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಕೇವಲ ರಾಜಕೀಯ ಅಲ್ಲದೆ ಸಾಂವಿಧಾನಿಕವಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಆ ದೇವರು ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಕೇಳ್ತೀನಿ. ನಗರಸಭೆ ಉಪಾಧ್ಯಕ್ಷ ವಿ ಮಹೇಶ್ ಮಾತನಾಡಿ, ಈ ದೇಶದ 15ನೇ ರಾಷ್ಟ್ರಪತಿಯಾಗಿ ಒರಿಸ್ಸಾದ ಇಂದಿನ ರಾಜ್ಯಪಾಲರು ಹಾಗೂ ಬುಡಕಟ್ಟು ಜನಾಂಗದ ಓರ್ವ ಮಹಿಳೆಯನ್ನು ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಲ್ಲಿಸಿದರು. ಅದಕ್ಕೆ ನಮ್ಮ ದೇಶದ ಎಲ್ಲ ಜನಪ್ರತಿನಿಧಿಗಳು ಅತ್ಯಂತ ಗೌರವಪೂರ್ವಕವಾಗಿ ಅವ್ರಿಗೆ ಸ್ವೀಕಾರ ಮಾಡಿಕೊಂಡು ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ಲಿಸಿರೋಂಥದ್ದು ತುಂಬ ಸಂತೋಷದ ಸಂಗತಿ. ಅವರು ಇವತ್ತು 15ನೇ ರಾಷ್ಟ್ರಪತಿಯಾಗಿ ಇಡೀ ಜಗತ್ತೇ ಒಂದು ಕಡೆ ಭಾರತದ ಕಡೆ ನೋಡ್ತಾ ಇದೆ. ಏನಂತ ಹೇಳಿದರೆ, ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆಯೂ ಕೂಡ ಅಷ್ಟು ಆದ್ಯತೆ ಕೊಟ್ಟು ಭಾರತೀಯ ಜನತಾ ಪಕ್ಷದಿಂದ ಒಂದು ರಾಷ್ಟ್ರಪತಿ ಮಾಡುವಂಥ ಒಂದು ಇದನ್ನು ಕೂಡ ಆಗಿದೆ. ಅದ್ರ ಜೊತೆಗೆ ಇದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಈ ರೀತಿ ಕಾರ್ಯಗಳ ನಡೆಯೋದು. ಬೇರೆ ಯಾವ ಪಕ್ಷಗಳು ಕೂಡ ಈ ರೀತಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷ ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸನ ಒಂದು ಸ್ಲೋಗನ್ ಇದೆ. ಅದರನುಸಾರ ಎಲ್ಲರೂ ಕೂಡ ಈ ದೇಶದಲ್ಲಿ ಸಮಾನರು ಅನ್ನೋ ಒಂದು ನಿಟ್ಟಲ್ಲಿ ಓರ್ವ ಮಹಿಳೆಯನ್ನು ಇವತ್ತು ದೇಶದ ಅತ್ಯಂತ ಉನ್ನತವಾದ ಒಂದು ಸ್ಥಾನ, ರಾಷ್ಟ್ರಪತಿ ಸ್ಥಾನ, ಆ ಸ್ಥಾನಕ್ಕೆ ಇವತ್ತು ಆಯ್ಕೆಯಾಗಿದ್ದಾರೆ. ಅವರಿಗೆ ಗೌರವಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತಿಲ್ಲಿ ಒಂದು ಫೋಟೋವನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಮಾಡಿದರು. ಅದಕ್ಕೆ ಅವರಿಗೂ ಕೂಡ ಗೌರವವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಿಜೆಪಿ ನಗರ ಘಟಕದ ಅಧ್ಯಕ್ಷ KR ಗಣೇಶ್ ಪ್ರಸಾದ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅರವಿಂದ ರಾಯ್ಕರ್, ಪ್ರಮುಖರಾದ ಮೈತ್ರಿ ಪಾಟೀಲ್, ಸಂತೋಷ್ ಶೇಟ್, ಸತೀಶ್ ಕೆ, ಭಾವನಾ ಸಂತೋಷ್, ಕೃಷ್ಣಾ ಶೇಟ್, ಸುರೇಶ್ ಕಂಬಳಿ, ಸರೋಜಮ್ಮ, ಸವಿತಾ ವಾಸು, ಮಹೇಶ್ MR, ಪರಶುರಾಮ್ ಇನ್ನಿತರರು ಹಾಜರಿದ್ದರು.
ಹಿನ್ನೀರಿನ ಭಾಗದ ಜನರ ಸಮಸ್ಯೆಯನ್ನು ಮನಗಂಡು ಟ್ರಸ್ಟ್ ವತಿಯಿಂದ ಆಂಬ್ಯುಲೆನ್ಸ್ ನೀಡಲಾಗಿದೆ ಎಂದು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ತಿಳಿಸಿದರು. ಸಾಗರ ತಾಲೂಕಿನ ತುಮರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭಾನುವಾರ ಟ್ರಸ್ಟ್ ವತಿಯಿಂದ ಉಚಿತ ಆಂಬ್ಯುಲೆನ್ಸ್ ನೀಡಿ ಅವರು ಮಾತನಾಡುತ್ತಿದ್ದರು. ಶರಾವತಿ ಹಿನ್ನೀರಿನ ಜನರ ಬಗ್ಗೆ ನನಗೊಂದು ವಿಶೇಷ ಕಾಳಜಿ ಇದೆ. ಸಾಗರ ಮಗುವಿನ ಸಂಘ ಹುಟ್ಟಿದ್ದೇ ಆ ಹಿನ್ನೆಲೆಯಲ್ಲಿ ನಾವು ಬಹಳ ಕಷ್ಟದಿಂದ ಬಂದಿದ್ದರು. ಇಲ್ಲಿ ನಾವು ಎಲ್ಲ ಸಂಘಟನೆ ಒಟ್ಟು ಮಾಡುವಾಗ ತೀರ್ಥಹಳ್ಳಿ, ಸಾಗರ, ಶಿವಮೊಗ್ಗ, ಹೊಸನಗರವನ್ನು ತಪ್ಪಿ ಹೋಗಿದೆ. ಯಾಕಂದರೆ ಹೊಸನಗರದಲ್ಲಿ ಬಹಳ ಜನ ಇದ್ದಾರೆ, ಎಲ್ಲ ಜನರು. ಆದರೆ ಅಲ್ಲಿ ನನಗೆ ಸ್ವಲ್ಪ ಸಹಾಯ ಆ ಭಾಗದ ಜನರಿಂದ ಸಿಗಲಿಲ್ಲ. ಆ ದೃಷ್ಟಿಯಲ್ಲಿ ಅಲ್ಲಿ ನನಗೆ ಸಮುದಾಯ ಭವನ ಕಟ್ಟಲಿಕ್ಕೆ ಆಗಲಿಲ್ಲ. ಖಂಡಿತ ಒಂದು ಹಿನ್ನೀರಿನ ಜನ ಅಂದರೆ ಅವ್ರಿಗೆ ಒಂಥರ ಇದೆ. ಖಂಡಿತ ಮೇಡಮ್ ಯಾವ ಕಾಲೇಜಿಂದ ಅಲ್ಲ ಮೆಡಿಕಲ್ ಒಂದು ಮೆರಿಟ್ ಸ್ಟೂಡೆಂಟ್ ಆಗಿ ಅವರು ಆ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಒಂದು 5-10 ವರ್ಷದಿಂದ ಹೇಗಿರ್ಬೋದು ತುಮರಿ, ನಾವೆಲ್ಲ ಸುಮ್ಮನೆ ಯಾವಾಗಾದ್ರೂ ಬಂದಿದ್ದೀವಿ ಇಲ್ಲಿ. ಇತ್ತೀಚೆಗೆ ನಾನು ಒಂದು 2-3 ಸಲ ಅರ್ಜೆಂಟ್ ಆಗಿ ಬಂದೆ. ಆ ತುಮರಿ ಭಾಗದ ಜನರ ಒಂದು ಇದಿರ್ಬೋದು. ಕೃಷ್ಣನ ಹೇಳಿದ್ರು ನೋಡಿ, 6 ಗಂಟೆ ಬಂದಾಗ್ತದೆ, ಸಾಗರಕ್ಕೆ ಹೋಗ್ಲಿಕ್ಕಿಲ್ಲ, ಶಿವಮೊಗ್ಗಕ್ಕೆ ಹೋಗ್ಲಿಕ್ಕಿಲ್ಲ, ಕೋಟೇಶ್ವರಕ್ಕೆ ಹೋಗ್ಲಿಕ್ಕಿಲ್ಲ, ಮಣಿಪಾಲಕ್ಕೆ ಹೋಗ್ಲಿಕ್ಕಿಲ್ಲ, ಬಹಳ ಒಂದು ಅವ್ಯವಸ್ಥೆ ಇದೆ, ಯಾರಿಗಾದ್ರೂ ಕಾಯಿಲೆ ಬಂದಂತ ಹೇಳಿದರು. ಖಂಡಿತ ಅವರ ಒಂದು ಒತ್ತಾಸೆಗೆ ಎಲ್ಲ ಸಂಘ, ನಮ್ಮ ಮುಗುರು ಸಂಘದ ಸದಸ್ಯರು ಅದನ್ನ ಒತ್ತಿಯಾಗಿ ಹೇಳಿದರು. ಆ ನಿಟ್ಟಿನಲ್ಲಿ ಇಮಿಡಿಯೇಟ್ ನಾನು ಉಡುಪಿಗೆ ಹೋದವನೇ ಒಂದು ಒಳ್ಳೆಯ ಆಂಬ್ಯುಲೆನ್ಸ್ ಅನ್ನು ಅವರಿಗೆ ತೋರಿಸಿ ಯಾವ ಥರ ಬೇಕು, ಅದಕ್ಕೆ ಆಕ್ಸಿಜನ್ ಕೂಡ ಫಿಟ್ ಮಾಡಿ ಅದನ್ನ ಎಲ್ಲಿಗೆ ಬೇಕಾದರೂ ತುರ್ತಾಗಿ ಅವರಿಗೆ ಏನು ರೋಗಿಗಳಿಗೆ ಬೇಕು ಆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಹೇಳಿದ್ದೇನೆ. ಖಂಡಿತ ಆ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಶೇಷಗಿರಿ ಭಟ್ ಹೇಳಿದ್ರು, ದೇವಸ್ಥಾನದಿಂದ ಕೂಡ ನಾವು ಏನಾದರೂ ಖಂಡಿತ ಕೊಡಬೇಕಾಗ್ತದೆ. ಡ್ರೈವರ್ ಸರ್ ಹೇಳಿದ್ರು ಅವಾಗ ವೇದಿಕೆ ಮೇಲೆ ಇರೋರು, ಈ ಆಕ್ಸಿಡೆಂಟು ನೋಡಿ 4 ಜನ ಏನೋ ಅದರಲ್ಲಿ ಸತ್ತರು. ಒಂದು ಡ್ರೈವರ್ ಒಂದು ಇದರಿಂದ ಅದು ನೋಡಿದ್ರೆ ಗೊತ್ತಾಗ್ತದೆ ಟಿವಿ ಒಳಗೆ ಯಾವ ಥರ ಬರ್ತಿತ್ತು. ಹೋಗಿ ಅವ ಅದನ್ನೊಂದು ಇದನ್ನು ತೆಗೆದು ಹೋಗುವಾಗ ಅವನಿಗೆ ಕೂಡ ಅದು ಇದಾಗಿ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್. ಮೊದಲೇ ಕಷ್ಟದಾಗೆ ಆಂಬ್ಯುಲೆನ್ಸ್ನ ಟೆನ್ಷನ್ ತೊಗೊಂಡು ಹೋಗ್ತಾರೆ, ರೋಗಿ ಉಳಿತಾನ ಇಲ್ಲೋ, ಹಾಸ್ಪಿಟ್ಲ್ ಮುಟ್ಟೋ ತನಕ ಬಹಳ ಒಂದು ಗಾಬರಿ ಇರ್ತದೆ ಪೇಷಂಟ್ ಕಡೆ ಅಷ್ಟೇ. ಇದೆಲ್ಲ ದುರಂತ. ಆ ದೃಷ್ಟಿಯಲ್ಲಿ ಏನು ಜಿ ಶಂಕರ್ ಸಮಿತಿ ಮಾಡಿದರೆ ಆ ಸಮಿತಿಯ ಮೇಲೆ ನಾವು ಜವಾಬ್ದಾರಿ ಹಾಕ್ತೀವಿ. ಖಂಡಿತವಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಳಿ. ಈ ಭಾಗದಿಂದ ಮಣಿಪಾಲಕ್ಕೆ ಬಂದರೂ ಖಂಡಿತ ಅವರಿಗೆ ನಮ್ಮ ಟ್ರಸ್ಟ್ನಿಂದ ಸ್ವಲ್ಪ ಸಹಾಯವನ್ನು ಕೂಡ ನಾವು ಮಾಡ್ತೀನಿ. ಮಗುವಿನ ಸಂಘದ ಪತ್ರ ಇರಲಿ ಅಥವಾ ಏನು ಸಮಿತಿಯವರು ತುಮರಿ ಭಾಗಕ್ಕೆ ಇರಲಿ, ಅಲ್ಲಿಯ ಪೇಷಂಟಿಗೆ ಮಣಿಪಾಲದಲ್ಲಿ ಸ್ವಲ್ಪ ನನ್ನ ಟ್ರಸ್ಟ್ನಿಂದ ಸ್ವಲ್ಪ ಹಣವನ್ನು ಕೊಡ್ತೀನಿ ಅಂತ ಹೇಳಿ. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ರಾಜ್ಯ ಯೋಜನಾ ಆಯೋಗದ ಸದಸ್ಯ ಪ್ರಸನ್ನ ಕೆರೆಕೈ ಮಾತನಾಡಿ, ನನ್ನದು ಅಂತ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಸಮಾಜಕ್ಕೆ, ಅದು ಬರೀ ನನ್ನ ಸಮಾಜಕ್ಕಲ್ಲ, ಸಮಷ್ಟಿ ಸಮಾಜಕ್ಕೆ, ಸಮಾಜದ ಕಟ್ಟಕಡೆಯ ದುರ್ಬಲನಿಗೆ, ಧ್ವನಿ ಇಲ್ಲದವನಿಗೆ ಆಸರೆ ಆಗ್ತಕ್ಕಂಥ ಆಲೋಚನೆ ಮಾಡೋದು ಬಹಳ ವಿಶಿಷ್ಟ. ಬಹಳ ಕಡಿಮೆ ಜನ ಮಾಡ್ತಾರೆ. ನನಗೊಂದು ಅಲ್ಲಮ ಪ್ರಭುವಿನ ಒಂದು ವಾಕ್ಯ ನೆನಪಾಗುತ್ತೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವುದು ಅಂತ. ಅಲ್ಲಮ ಪ್ರಭು ಬಹಳ ಸುಂದರವಾಗಿ ಹೇಳಿದ್ದಾರೆ. ಬಹಳ ಕಡಿಮೆ, ಬಹಳ ಜನರಿಗೆ ಬರ್ತದೆ ಜೀವಿತದಲ್ಲಿ, ಕಷ್ಟಪಟ್ಟು ದುಡಿದು ನಾವು ಚಿಂತ ಮಾಡ್ತೇವೆ, ಗಳಿಸ್ತೇವೆ. ಅದರ ದಾನದ ಬುದ್ಧಿ ಬರೋದಿಲ್ಲ. ದಾನದ ಬುದ್ಧಿ ಬರೋದು ಬಹಳ ಕಡಿಮೆ. ಅದಕ್ಕೆ ಒಳಗಡೆ ಇರತಕ್ಕಂಥ ಪರಮಾತ್ಮ ಸಮಾಜದ ದುಃಖವನ್ನು ನಾನು, ಆರ್ಥಿಕ ದುಃಖವನ್ನು ನಾನು ಪರಿಹರಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಆಲೋಚನೆ ಇದ್ರೆ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ. ಆ ಕೆಲಸವನ್ನ ಡಾಕ್ಟರ್ ಶಂಕರ್ ಅವರು ತಮ್ಮ ವಿಶಿಷ್ಟ ಈ ಸೇವಾ ಕಾರ್ಯಗಳ ಮೂಲಕ ಅವರು ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಮ್ಮೂರಲ್ಲಿ ಹೌದು 2 ಆಂಬ್ಯುಲೆನ್ಸ್ ಇದೆ, ಸರ್ಕಾರದ ಭಾಗವಾಗಿ ನಂಬ್ಕೊಂಡು ಕಿರಿಕಿರಿ ಆಗುತ್ತೆ. ಯಾವಾಗ ಅದರ ತುರ್ತು ಅಗತ್ಯತೆ ಇದೆ ಅವತ್ತೇ ಅದು ಕೆಟ್ಟೋಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ನೂರೆಂಟು ಇತ್ತೀಚಿನ ದಿನದಲ್ಲಿ ಯಾಕೋ ಅಷ್ಟು ಒಂದು ಏನೋ ವಾಸ್ತು ಸರಿ ಇಲ್ಲ. ಯಾರು ಕಷ್ಟದಲ್ಲಿದ್ದಾರೆ ಆವಾಗ ಅವರು ತನ್ನ ಸೇವಾ ಕೈಂಕರ್ಯವನ್ನು ನಿಲ್ಲಿಸಿರ್ತಕ್ಕಂಥ ಒಂದು ಕೆಟ್ಟ ಗಳಿಗೆಗಳನ್ನು ನಾವು ನೋಡಿದ್ದೇವೆ. ಅದ್ರ ನಡುವೆ ನೀವು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಆಂಬ್ಯುಲೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ದುರ್ಗಮ ಪ್ರದೇಶವಾಗಿ
ಸಾಗರಕ್ಕೂ ದೂರ, ಬೇರೆ ಬೇರೆ ಕಾರಣಗಳಿಗೆ ಶಿವಮೊಗ್ಗನೂ ದೂರ, ಕರಾವಳಿಯ ಆಸ್ಪತ್ರೆಗಳನ್ನು ತಲುಪೋದು ರಸ್ತೆಯ ಮಾರ್ಗದಲ್ಲಿ, ಟೆಕ್ನಿಕಲ್ ಆಗಿ 108 ವಾಹನದಿಂದ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಇದು ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕೊಡುಗೆ ನಿಮ್ಮದು ಅಂತ ನಾನು ಈ ಸಂದರ್ಭದಲ್ಲಿ ಶ್ಲಾಘನೆ ಮಾಡ್ತೇನೆ. ದಾನವನ್ನು ಕೊಡಬೇಕಾಗಿದ್ರೆ ಪಾತ್ರರು ಯಾರು ಅಂತ ನೋಡ್ಕೊಡ್ಬೇಕಂತೆ. ಅಪಾತ್ರರಿಗೆ ದಾನ ಕೊಟ್ಟರೆ ಪುಣ್ಯ ಬರೋದಿಲ್ಲ, ಅಪಾತ್ರರಿಗೆ ದಾನ ಕೊಟ್ಟರೆ ಪಾಪ ಬರ್ತದೆ ಅಂತ ಮಾಡ್ತಾರೆ ಅವನು. ಆದರೆ ನೀವು ಭೌಗೋಳಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ದಾನ ಅಥವಾ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಂದು ಸತ್ಪಾತ್ರರಿಗೆ ದಾನ ಮಾಡಿರ್ತಕ್ಕಂಥ ಪುಣ್ಯ ನಿಮಗೆ ಬರ್ತದೆ ಅಂತ ನಾನು. ಮಗವೀರ ಸಮಾಜದ ತಾಲೂಕು ಅಧ್ಯಕ್ಷ SR ಚಂದ್ರು ಅಧ್ಯಕ್ಷತೆ ವಹಿಸಿದ್ದರು. ಸಿಗಂದೂರು ದೇವಸ್ಥಾನದ ಪ್ರಧಾನ ಅರ್ಚಕರಾದ SP ಶೇಷಗಿರಿ ಭಟ್, ದಕ್ಷಿಣ ಕನ್ನಡ ಜಿಲ್ಲಾ ಮಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಾಸಿ ಕೋಟ್ಯಾನ್, ಪ್ರಮುಖರಾದ ಮಂಜಯ್ಯ ಜೈನ್, ಸವಿತಾ ದೇವರಾಜ್, ಡಾಕ್ಟರ್ ಕೃಪಾ, ರಾಧಾ ರಘುಪತಿ, ನಾಗರಾಜ್, ಮಹಾಬಲೇಶ್ವರ ಭಟ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅಗಸ್ತ್ಯ ತೀರ್ಥದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುತ್ತದೆ. ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಅಗಸ್ತ್ಯ ತೀರ್ಥದ ಕೋಡಿ ನಿರ್ಮಾಣ, ಅಸ್ಥಿ ವಿಸರ್ಜನೆಗೆ ಚಿಕ್ಕ ಟ್ಯಾಂಕ್ ನಿರ್ಮಾಣ ಮಾಡಲು ಆರ್ಥಿಕ ನೆರವು ಕಲ್ಪಿಸಲಾಗುತ್ತದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಆಯನೂರು ಮಂಜುನಾಥ್ ತಿಳಿಸಿದರು. ಸಾಗರ ತಾಲೂಕಿನ ವರದಾ ಮೂಲದ ಅಗಸ್ತ್ಯ ತೀರ್ಥಕ್ಕೆ ಭಾನುವಾರ ಭೇಟಿ ನೀಡಿ ಕೆರೆಯನ್ನು ಪರಿಶೀಲನೆ ನಡೆಸಿ ಸ್ಥಳೀಯ ಪ್ರಮುಖರ ಅಹವಾಲು ಆಲಿಸಿ ಅವರು ಮಾತನಾಡುತ್ತಿದ್ದರು. ಇವತ್ತು ಅಗಸ್ತ್ಯ ತೀರ್ಥದ ಈ ಕೆರೆನ ಬಂದು ಭೇಟಿ ಮಾಡಿದ್ದೇನೆ. ಇಲ್ಲಿರ್ತಕ್ಕಂಥ ಪ್ರಮುಖರು ನಿಂತುಕೊಂಡು ಇದರ ಮಹತ್ವವನ್ನು ನನಗೆ ವಿವರಿಸಿದ್ದಾರೆ. ಈ ಭಾಗದ ಜನ ದೈವಾಧೀನರಾದಾಗ ಅವರ ಅಸ್ಥಿಯನ್ನು ತಂದು ಬಿಡುವಂಥ ಒಂದು ಪುಣ್ಯಕ್ಷೇತ್ರ ಇದಾಗಿರೋದ್ರಿಂದ ಇದರ ಅಭಿವೃದ್ಧಿ ಆಗಬೇಕು. ಆ ಕಾರಣಕ್ಕೋಸ್ಕರ ಆ ಹೊಂಡಕ್ಕೆ ಮತ್ತು ಈ ಕೋಡಿಗೆ ಸಹಕಾರವನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಆ ದಿಕ್ಕಲ್ಲಿ ಪ್ರಯತ್ನವನ್ನು ಮಾಡ್ತೇನೆ. ಈ ಭಾಗದ ಜನ ಧಾರ್ಮಿಕವಾಗಿ ಒಂದು ನೆಮ್ಮದಿ ಸಿಗುವಂಥ ಕ್ರಿಯೆ ಅದು. ಆ ದೈವಾಧೀನರಾದ ಕಳ್ಕೊಂಡ ನೋವಿನ ಮಧ್ಯೆ ಧಾರ್ಮಿಕ ಕ್ರಿಯೆಗಳನ್ನ ಸರಿಯಾಗಿ ಮಾಡಿದ್ದೇವೆ ಅಂದಾಗ ಆಗುವಂಥ ತೃಪ್ತಿ ಬಾಕಿ ಟೈಮ್ನಾಗ ಬರೋದಿಲ್ಲ. ಇಲ್ಲಿ ಅಸ್ಥಿ ವಿತರಣೆ ಬೇಕಾದಂಥ ಈ ವ್ಯವಸ್ಥೆಯನ್ನು ಮಾಡೋದ್ರ ಕಡೆಗೆ ಗಮನವನ್ನು ಹಾಕ್ತೇನೆ. ಮತ್ತು ಈ ಭಾಗದವರೆಲ್ಲ ಮುಂಚಿಂದನೂ ನನ್ನ ಪಾರ್ಲಿಮೆಂಟ್ ಎಲೆಕ್ಷನಿಂದ ಹಿಡಿದು MLC ಎಲೆಕ್ಷನ್ವರೆಗೆ ನಮಗೆ ರಾಜಕೀಯವಾಗಿ ಭಾಳ ದೊಡ್ಡ ಶಕ್ತಿಯನ್ನು ತುಂಬಿದಂಥ ಜಾಗ ಇದೆ ಈ ಭಾಗದ ಜನ. ಆ ಕಾರಣಕ್ಕೆ ಇದನ್ನು ಗಂಭೀರ ತೆಗೆದುಕೊಂಡು ವಿಶೇಷ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ. ಈ ಸಂದರ್ಭದಲ್ಲಿ ವಾಶಂ ರಾಮಚಂದ್ರ ಭಟ್, ವರದಾ ಭಟ್, VC ಪ್ರಕಾಶ್, V ಮಂಜುನಾಥ್, PR ಗಣಪತಿ, LV ಸತೀಶ್, VT ರಾಮಚಂದ್ರ, ಶ್ರೀಧರ್ ಭಟ್ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.